ಇವತ್ತು ಜೈ ಕನ್ನಡ ಸೇನೆ ವತಿಯಿಂದ ಇವತ್ತೇನಪ್ಪ ಅಂದ್ರೆ ಇವತ್ತು ಸುಮಾರು ವರ್ಷದಿಂದ ಇಂದಿರಾ ಕ್ಯಾಂಟೀನ್ ಸಮಸ್ಯೆನೇ ಅದ. ಯಾಕಂದ್ರೆ ಸರ್ತಿ ಇದ್ದಾಗ ಇಂದಿರಾ ಕ್ಯಾಂಟೀನ್ಗಳು ಏನಾಗದ ನಾವು ಪೈಲ ಬಂದಿದ್ದು ಚಾಲೂ ಮಾಡ್ರಿ ಅಂತ ಕೊಟ್ಟಿದ್ದೀವಿ. ಒಳ್ಳೆ ವರ್ಕರ್ ಇದ್ರೆ ಟೆಂಡರ್ದವ್ರಿಗೆ ಕೊಡ್ರಿ ಅಂತ ನಾವು ಹೇಳಿದ್ದೀವಿ. ಅವು ಮೊದಲಿದ್ದರು ಟೆಂಡರ್ ಒಳ್ಳೆಯವರು ಕೊಟ್ಟಿದ್ದಾರೆ, ಊಟ ಆಹಾರಗಳು ಎಲ್ಲ ಕೊಟ್ಟಿದ್ದಾರೆ. ಈ ಸರ್ತಿ ಏನಾಗ್ಯದ ಅಂದ್ರೆ ಬೇರೆ ಟೆಂಡರ್ ಕೊಟ್ಟಿದಾಗ ಅಸ್ತವ್ಯಸ್ತ ಮಾಡತ್ತಾರೆ. ಯಾಕಂದ್ರೆ ನಾನೇ ಹೋಗಿ ಇಂದಿರಾ ಕ್ಯಾಂಟೀನ್ 7 ಇಂದಿರಾ ಕ್ಯಾಂಟೀನ್ಗೆ ಹೋಗಿ ನಾನೇ ವಿಸಿಟ್ ಹೊಡೆದು ಎಲ್ಲನ ಪರಿಶೀಲನೆ ಮಾಡಿ 7 ಇಂದಿರಾ ಕ್ಯಾಂಟೀನ್ಗೆ ಹೋಗಿದೆ. ಹೋಗಿದ್ರ 7 ಇಂದಿರಾ ಕ್ಯಾಂಟೀನ್ ಭಾಳ ಸಮಸ್ಯೆಗಳವ. ಅದಕ್ಕೆ ನಾವೇನು ದಯವಿಟ್ಟು ಏನು ಜಿಲ್ಲಾಡಳಿತ ಮುಖಾಂತರ ನಾವೇನಪ್ಪ ಮನವಿ ಸಲ್ಲಿಸಿವಪ್ಪ ಅಂದ್ರೆ ADC ಅವರಿಗೆ ಮನವಿ ಕೊಟ್ಟಿವಿ. ಇವತ್ತೇನು 7 ಇಂದಿರಾ ಕ್ಯಾಂಟೀನ್ ಪೂರ ಅಸ್ತವ್ಯಸ್ತ ಆಗ್ಯದ. ಯಾಕಂದ್ರೆ ಇಂದಿರಾ ಕ್ಯಾಂಟೀನ್ ಏನಾಗ ಈ ಹುಳಗಳು ಬಂದ 8 ದಿವಸ ಆಯ್ತು. 8 ದಿವಸದಾಗ ಏನಾಗ್ಯದ ಇದು ಪೂರ ಹುಳ ಬಂದು 8 ದಿವಸ ಆಯ್ತು. ಟೆಂಡರ್ ಹೊಟ್ಟೆ ಮುಚ್ಚಾನ. ಇದು ಉಪ್ಪಿಟ್ಟು ಅಂತ, ಇದು ಉಪ್ಪಿಟ್ಟು ಈ ಥರ ಅದ ಉಪ್ಪಿಟ್ಟು. ಈಗ ಮಕ್ಕಳು ಏನತ್ತ ನಿನ್ನೆ ಸಾರ್ವಜನಿಕರು ಹೋದ್ರೆ ಅವರೇ ಬೈಟ್ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ತಿಂದ್ರೆ ಏನಾಗ್ತದ ಅಂದ್ರೆ ಯಾರನ್ನ ಹೋದ್ರಾದ್ರೆ ದವಾಖಾನೆಗೆ ಹೋಗ್ಬೇಕಾಗ್ತದ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲೇ ತಯಾರಾಗ್ತದ ಊಟ. ಅಲ್ಲಿಂದ 7 ಇಂದಿರಾ ಕ್ಯಾಂಟೀನಲ್ಲಿ ಸಪ್ಲೈ ಆಗ್ತದ. ಇಂದಿರಾ ಕ್ಯಾಂಟೀನ್ ಪೂರ ಸಪ್ಲೈ ಆಗಿಸಲಕ್ಕ ಅಸ್ತವ್ಯಸ್ತ ಆಗದ. ಯಾರದ ಅವ್ನು ಟೆಂಡರ್ದವನು ಕೇಳಿದ್ರೆ ಏನಂತ ರಾಜಕೀಯ ಹೆಸರು ಹೇಳ್ತಾನ. ನನಗೆ MP ಕೂನಾರ MLA ಕೂನಾರ ಅವ್ರು ಕೂನಾರ ಅಂತ ಹೇಳ್ತಾನ. ನಾನು MLA ಅವರು ಹೇಳಿಲ್ಲ ನಿನಗೆ ಮಾಡಬೇಡ ಅಂತ, ನಿನಗೆ ಒಳ್ಳೇದು ಮಾಡಪ್ಪ ಅಂತ ಹೇಳಿದಾರೆ. ಜನರಿಗೆ ಊಟ ಕೊಡ ಅಂತದಾರ, ಒಳ್ಳೆ ಊಟ ಕೊಡ ಅಂತ ಹೇಳ್ಯಾರ. ಈ ಥರ ಅಸ್ತವ್ಯಸ್ತ ಅದ. ನಾನೇ ವಿಸಿಟ್ ಹೋಗಿದ್ದೀನಿ 7 ಇಂದಿರಾ ಕ್ಯಾಂಟೀನ್ಗಳು ಅಂದ್ರೆ ಒಂದು ಇಂದಿರಾ ಕ್ಯಾಂಟೀನ್ ಆಳಂದ್ ಚೆಕ್ ಪೋಸ್ಟ್ ಮೇಲೆ ಬಂದದ ಇಂದಿರಾ ಕ್ಯಾಂಟೀನ್. ಅದಕ್ಕೆ ನಾವೇನೋ ದಯವಿಟ್ಟು ಏನದ ಏನು DC ಅವರಿಗೆ ಏನು ಮನವಿ ಸಲ್ಲಿಸಿವಪ್ಪ ಅಂದ್ರೆ ಇವತ್ತು ಇದು ತಕ್ಷಣ ಅವರು ಸ್ಪಾಟಿಗೆ ಏನಪ್ಪ ಅವರೇ ಒಂದು ಫೋನ್ ಹಚ್ಕೇಸಿ ಹೇಳಿದ್ರೆ ಸಮಸ್ಯೆ ಅಂತಂದ್ರೆ ಅವರು ಅವ್ರು ಬಂದ ಕೇಸಿ ಏನು ಮಾಡ್ತಾರೆ ಅಂದ್ರೆ ಇವತ್ತು ಅವ್ರು ಪರಿಶೀಲನೆ ಮಾಡ್ಕೇಸಿ ಅವರು ಹಸ್ತವಾಗಿ ಕ್ರಮ ತಗೊಂಡು ಅವರೇ ಮಾಡ್ಕೊಡ್ತೀನಿ ಅಂತ ಹೇಳಿ ADC ಅವರು ಫೋನ್ ಹಚ್ಚಿದ್ರು ನಮ್ಮ ಮೂಲಕ. ನಮ್ಮ ಸಂಘಟನೆ ಎದುರ್ಕಂತಾರೆ ಮೂಲಕ ಹಚ್ಚಾರ. ಅದಕ್ಕೆ ಇಂದಿರಾ ಕ್ಯಾಂಟೀನ್ ಹುಳ ಬಿದ್ದರೆ 8 ದಿವಸ ಆಯ್ತು ಬಂದಿಟ್ಟಿದ್ದಾರೆ. ಅದಕ್ಕೆ ಇಂದಿರಾ ಕ್ಯಾಂಟೀನ್ ಅವ್ನಿಗೆ ಏನು ಟೆಂಡರ್ನ ರದ್ದುಗೊಳಿಸ್ಬೇಕಂತ ನನ್ನ ಬೇಡಿಕೆ ಅದ. ಇದು 8 ದಿವಸದಾಗ ಬಳ್ಳಿ ಅಂದ್ರೆ ನಾವು ಇಂದಿರಾ ಕ್ಯಾಂಟೀನ್ ಎದುರುಗಡೆ ನಾವು ಧರಣಿ ಕೊಡ್ತೀವಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ನಮಸ್ಕಾರ. ಇವತ್ತು ನಾವು ADC ಅವರಿಗೆ ಒಂದು ಮನವಿ ಸಲ್ಲಿಸಿದ್ದೀವಿ. ಸಾಯಂಕಾಲ ಜಿಲ್ಲಾಧಿಕಾರಿಗಳು ಸಹ ಭೇಟಿಯಾಗ್ತಾ ಇದ್ದೀವಿ. ವಿಷಯ ಏನಂತಂದರೆ ಗುಲ್ಬರ್ಗದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದಾರೆ ಬಡ ಜನರಿಗೋಸ್ಕರ. ಅದು ನಿಮ್ಗೊತ್ತು ಬೆಳಿಗ್ಗೆ ಬಡವರೆಲ್ಲ ಏನೂ ಮಾಡ್ದೇನೆ ಬಂದು ಇಲ್ಲಿ ಕೆಲಸಕ್ಕೆ ದಿನಗೂಲಿಗೆ ಹೋಗಬೇಕಾದ್ರೆ ಮೊಟ್ಟ ಮೊದಲಿಂದ ಹೋಗೋದೇ ಇಂದಿರಾ ಕ್ಯಾಂಟೀನ್ಗೆ. ಒಂದಿಷ್ಟು ನಾಷ್ಟನೂ ಮಾಡಿ ಹೋಗಬೇಕಿಲ್ಲ, ಮಧ್ಯಾಹ್ನ ಯಾವಾಗ ಫ್ರೀ ಇದ್ದಾಗ ಬಂದು ಊಟ ಮಾಡೋದು. ಅಲ್ಲೆಲ್ಲ ಬಡವರಿಗೋಸ್ಕರ ಮಾಡಿರೋದು. ಅಲ್ಲಿ ಊಟ ನೋಡಿದ್ರೆ ಇಂಥ ಅಸ್ತವ್ಯಸ್ತ ಇದೆ. ಆ ಉಪ್ಪಿಟ್ಟು ನೋಡಿ ಹೆಂಗಿದೆ, ಆಮೇಲೆ ಸಾಂಬಾರು ನೋಡಿದ್ರೆ ಬರೀ ತಿಳಿ ಸಾರಿದ್ದಂಗೆ ಇರುತ್ತೆ. ಆಮೇಲೆ ಅಕ್ಕಿನೂ ಅರ್ಧಂಬರ್ಧ ಬೇಯಿಸಿದ್ದು, ಅವು ಯಾವ ಅಕ್ಕಿ ತಂದು ಅನ್ನ ಮಾಡ್ತಾರೆ ಅನ್ನೋದು ಸಹ ನಮ್ಗೆ ಸಿಗದಂಗೆ ಆಗಿದೆ. ಅದು ನೋಡಿ ನಮಗೆ ಒಂಥರ ಆಗ್ತಾಯಿದೆ. ಅಂದಮೇಲೆ ಅಲ್ಲಿ ದಿನಾಲೂ ತಿನ್ನೋರು ಕಂಪ್ಲೀಟ್ ಮಾಡಿದ್ದಾರೆ. ಅಲ್ಲ ರೀ, ಅಲ್ಲಿ ಭಾಳ ಕಷ್ಟ ಇದೆ ನಮಗೆ. ದಿನಾಲೂ ಇಂಥ ಊಟ ಮಾಡ್ತೀವಿ. ಯಾಕಂದರೆ ನಾವು ಹಸುದು ಬರೋದ್ರಿಂದ ಆ ಊಟ ಮಾಡಲೇಬೇಕಾಗತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ದಯವಿಟ್ಟು ಯಾರಾದರೂ ಇದ್ರ ಕಡೆ ನೋಡಿ ಅಂದಾಗ ನಾವು ನಮ್ಮ ಸೇನೆಯಿಂದ ಹೋಗಿ ಈ ಒಂದು ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ನೋಡಿ ಬಂದು ನಾವು ಇವತ್ತು ADC ಅವರಿಗೆ ಲೆಟ್ರ್ ಕೊಟ್ಟಿದ್ದೀವಿ. ಸಾಯಂಕಾಲ ನಾವು ನೇರವಾಗಿ ಜಿಲ್ಲಾಧಿಕಾರಿಗಳಿಗೂ ಭೇಟಿಯಾಗಿ ಈ ವಿಷಯದ ಬಗ್ಗೆ ಮನ್ನಣೆ ಮಾಡ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರು ಸಹ ಅದರ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದಾರೆ. ಯಾಕಂದರೆ ಜನಸಾಮಾನ್ಯರು ಅಸ್ತವ್ಯಸ್ತರಾಗಿ ಏನಾದ್ರು ಹಾಸ್ಪಿಟಲ್ಗೆ ಹೋಗೋ ಪರಿಸ್ಥಿತಿ ಬಂದರೆ ಇವತ್ತಿನ ಹಾಸ್ಪಿಟಲ್ಗಳ ಬಗ್ಗೆನೂ ನಾವು ಸಾಕಷ್ಟು ಕಂಪ್ಲೇಂಟ್ಸ್ ಇದೆ. ಅಷ್ಟೊಂದು ನೀಟ್ ಯಾವುದೂ ಇದ್ದಂಗೆ ಆಗಿದೆ. ಒಟ್ಟಿನಲ್ಲಿ ನಮ್ಮ ಜಿಲ್ಲಾ ಆಡಳಿತ ಈ ಕಡೆ ಹೆಚ್ಚಿನ ಗಮನ ವಹಿಸಿ ಎಲ್ಲ ವಿಷಯಗಳ ಕಡೆ ಗಮನ ವಹಿಸಿ ಆದಷ್ಟು ಆಹಾರ ಪದ್ಧತಿಯಿಂದನೇ ಮನುಷ್ಯ ಇವತ್ತು ದಿನಾಲು ಒಳ್ಳೆ ಜೀವನ ನಡೆಸಲು ಸಾಧ್ಯ ಆಗುತ್ತೆ. ಆ ಪರಿಸ್ಥಿತಿ ಬರದಂಗೆ ನೋಡಬೇಕಂತ ನಮ್ಮ ಈ ಒಂದು ಸೈನ್ಯದ ಮೂಲಕ ನಾವು ಹೇಳ್ತಾ ಇದ್ದೀವಿ. ನನ್ನ ಹೆಸರು ಸುಭಾಷ್ ಬನ್ಪಟ್ಟೆ.